ನೀಟ್ ಹಗರಣವನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಕೇಸ್ ಪ್ರತಿಭಟನೆ ನಡೆದಿದ್ದಂತಹ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲು. ಎಫ್ಐಆರ್ ಹಿಂಪಡೆಯದಿದ್ದರೆ ಮತ್ತೆ ದೇಶವ್ಯಾಪಿ ಪ್ರತಿಭಟನೆ. ಕೇಂದ್ರ ಸರ್ಕಾರಕ್ಕೆ ಮತ್ತೆ ವಾರ್ನಿಂಗ್ ಕೊಟ್ಟ ಸಿಜೆಪಿ. ಸುಪ್ರೀಂ ಆದೇಶದ ಬಳಿಕ ಮತ್ತೆ ಹೋರಾಟದ ಎಚ್ಚರಿಕೆ. ವಿದ್ಯಾರ್ಥಿಗಳ ಮೇಲೆ ಕೇಸ್ ತೆಗೆಯುವಂತೆ ಸುಪ್ರೀಂ ಸೂಚನೆ. ವಿದ್ಯಾರ್ಥಿಗಳ ಮೇಲೆ ಕೇಸ್ ತೆಗೆಯುವಂತೆ ಸಿಜೆಪಿ ವಾರ್ನ್. ನೀಟ್ ಹಗರಣವನ್ನ ಖಂಡಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ. ನೀಟ್ ಹಗರಣವನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಏನು ನಡೀತಿತ್ತು ಅಂತಂದರೆ, ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಕೂಡ ಮಾಡ್ತಾರೆ. ಅವರು ವೈಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಿ ಈ ರೀತಿಯಾಗಿ ಮಾಡಿರ್ತಾರೆ. ಪೊಲೀಸರು ಕೇಸ್ ಹಾಕಿರ್ತಾರೆ, FIR ಹಾಕಿರ್ತಾರೆ. ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳ ಮೇಲೆ ಅವರು ಸಿಜೆಪಿ ಅವರು ಅದನ್ನೇ ಹೇಳ್ತಾ ಇದ್ರು. ನಾವು ವಿದ್ಯಾರ್ಥಿಗಳು ಹೊರಡಬೇಕು ಅಂತ, ಮನೆಗೆ ಹೊರಡಬೇಕು, ಎಲ್ಲ ಅಂಗಡಿ ಮುಚ್ಕೊಂಡು ಅಂತಂದರೆ ನೀವು ಪ್ರಮುಖವಾಗಿ ಅವರ ಮೇಲೆ ಹಾಕಿರುವಂಥ ಕೇಸ್ಗಳನ್ನೆಲ್ಲವನ್ನೂ ಕೂಡ ಖುಲಾಸೆ ಮಾಡಬೇಕು, ಇಲ್ಲ ಮತ್ತೆ ಶುರು ಮಾಡ್ಕೊಳ್ತೀವಿ ನಾವು ಅಂತ ಹೇಳಿದ್ರು ಕೂಡ. ಇಷ್ಟು ಹೇಳಿದ್ರು ಕೂಡ ಅದು ಆಗ್ತಾ ಇಲ್ಲ. FIR ಹಿಂಪಡಿತಿದ್ರೆ ಮತ್ತೆ ದೇಶವ್ಯಾಪಿ ಪ್ರತಿಭಟನೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾರೆ. ಯಾಕಂದರೆ ನಮ್ಮದು ಭಾರತ ದೇಶ, ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ನಮ್ಗೆ ಕೇಳುವಂಥ ಅಧಿಕಾರ ಸಂವಿಧಾನ ಕೊಟ್ಟಿದೆ. ಸೊ ಸಂವಿಧಾನ ಕೊಡಬೇಕಾದ್ರೆ ನಾವು ತಪ್ಪು ಅನ್ನೋದನ್ನು ತಪ್ಪು ಅಂತಲೇ ಹೇಳಬೇಕು. ಧರ್ಮೇಂದ್ರ ಪ್ರಧಾನ್ ಅವರಿಂದ ನಮಗೆ ರಾಜೀನಾಮೆ ಬೇಕು, ಅವ್ರು ಮಾಡಿದ ಕೆಲಸಗಳು ಇಷ್ಟ ಆಗಿಲ್ಲ ಅಂತಂದರೆ ನಾನು ಕೇಳಬೇಕು. ಕೇಳಿ ತೆಗೆದುಕೊಳ್ಳುವಂಥ ಹಕ್ಕಿದೆ. ನಮ್ದು ಯಾವುದೋ ರಾಜನೀತಿಯಲ್ಲಿ ಬದುಕ್ತಾ ಇಲ್ಲ, ನಾವು ಹಳೆ ಕಾಲದಲ್ಲಿ ಬದುಕ್ತಾ ಇಲ್ಲ. ಅವ್ರು ಕೇಳಿದ್ದಾರೆ ವಿದ್ಯಾರ್ಥಿಗಳು, ನೀವು FIR ಹಾಕಿದ್ದೀರಾ, ಅದನ್ನು ತೆಗೀರಿ ಅಂತ ಹೇಳ್ತಾ ಇದ್ದಾರೆ.